ಬೆಂಗಳೂರಿನಲ್ಲಿ ಕಳೆದ ರಾತ್ರಿ ಸುರಿದಂತ ಮಳೆಯಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಬಹುತೇಕ ಬೆಂಗಳೂರು ಮಳೆ ನೀರಿನಿಂದ ಆವೃತ್ತಿಯಾಗಿದೆ. ಅನೇಕ ಕಡೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಸಿಲ್ಕ್ ಬೋರ್ಡ್ನಲ್ಲಿ ಬಸ್ಗೆ ಮಳೆ ನೀರು ನುಗ್ಗಿದೆ. ಇನ್ನು ನೀರು ನುಗ್ಗಿದ ಪರಿಣಾಮವಾಗಿ ಬಸ್ ಕೆಟ್ಟು ನಿಂತಿದೆ. ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಪ್ರಯಾಣಿಕರು ಅದರಿಂದ ಕೆಳಗಿಳಿಯೋದಕ್ಕೆ ಪರದಾಟವನ್ನ ನಡೆಸಿದ್ದಾರೆ. ಬಸ್ನಲ್ಲಿ ಗರ್ಭಿಣಿಯೊಬ್ರು ಕೂಡ ಇದ್ರು, ಅವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಬಸ್ ಸುತ್ತ ಆವರಿಸಿರುವಂತಹ ಮಳೆ ನೀರು ಕೆಳಗಿಳಿಯೋದಕ್ಕೆ ಆಗದೆ ಪರದಾಟವನ್ನ ನಡೆಸುವಂತಹ ಪರಿಸ್ಥಿತಿ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮಳೆಯಿಂದಾಗಿ ಬಸ್ ರಸ್ತೆಯ ಮಧ್ಯದಲ್ಲೇ ಕೆಟ್ಟು ನಿಂತಿದೆ. ಒಂದು ಕಡೆಯಲ್ಲಿ ರಸ್ತೆ ಪೂರ್ತಿ ನೀರು ನಿಂತ್ಕೊಂಡಿದೆ. ಅದರಲ್ಲಿ ಪ್ರಯಾಣಿಸ್ತಾ ಇದ್ದಂಥ ಪ್ರಯಾಣಿಕರು ಬಸ್ನಿಂದ ಇಳಿಯೋದಕ್ಕೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಅದರಲ್ಲಿ ಗರ್ಭಿಣಿಯೊಬ್ರು ಕೂಡ ಇದ್ರು, ಅವರು ಕೂಡ ಬಸ್ನಿಂದ ಇಳಿಯೋದಕ್ಕೆ ಸಾಧ್ಯ ಆಗದೆ ಪರದಾಟವನ್ನ ನಡೆಸಿದ್ದಾರೆ. ರಸ್ತೆಯಲ್ಲಿ ಒಂದು ಕಡೆಯಲ್ಲಿ ನೀರು ಕೂಡ ನಿಂತ್ಕೊಂಡಿದೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಬಸ್ ಕೆಟ್ಟು ನಿಂತಿರುವಂತ ಪರಿಣಾಮ ಇದು. ರಸ್ತೆಯಲ್ಲಿ ಮೊಣಕಾಲ್ವರೆಗೆ ನೀರಿದೆ. ಹೀಗಾಗಿ ಬಸ್ ಕೆಟ್ಟು ನಿಂತಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಇದ್ರು. ಈ ಸಂದರ್ಭದಲ್ಲಿ ಬಸ್ನಿಂದ ಪ್ರಯಾಣಿಕರನ್ನ ಕೆಳಗಿಳಿಸುವಂತಹ ಹರಸಾಹಸ ನಡೀತಾ ಇದೆ. ರಸ್ತೆಯಲ್ಲಿ ನೀರು ಕೂಡ ಇರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ನಗರದ ಬಹುತೇಕ ಕಡೆಗಳಲ್ಲಿ ಈ ರೀತಿಯಾಗಿರುವಂತಹ ಸಮಸ್ಯೆಗಳು ಉಂಟಾಗ್ತಾ ಇದೆ. ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ. ವಾಹನ ಸಂಚಾರಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಮಳೆ ನಿಂತು ಅದಾಗ್ಲೇ 5-6 ಗಂಟೆ ಆಗಿದೆ, ಆದ್ರೂ ಕೂಡ ಮಳೆ ನೀರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಆ ರೀತಿಯಾಗಿ ವ್ಯವಸ್ಥೆ ಇದೆ ಬೆಂಗಳೂರಿನಲ್ಲಿ. ಆ ರೀತಿಯಾಗಿರುವಂತಹ ಅವ್ಯವಸ್ಥೆ ಆಗಿ ಹೋಗಿದೆ. ಮಳೆಗಾಲ ಇನ್ನೂ ಕೂಡ ಆರಂಭ ಆಗಿಲ್ಲ. ಮಳೆಗಾಲ ಆರಂಭ ಆಗೋದಿಕ್ಕೂ ಮುನ್ನವೇ ಮುಂಗಾರು ಪೂರ್ವ ಮಳೆಯ ಸಂದರ್ಭದಲ್ಲಿ ಉಂಟಾಗಿರುವಂತಹ ಪರಿಸ್ಥಿತಿ ಇದು. ಜನಸಾಮಾನ್ಯರು ಈಗ ಪರದಾಡ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶರತ್. ನಾವು ಗಮನಿಸ್ತಾ ಇದ್ವಿ, ಸಿಲ್ಕ್ ಬೋರ್ಡ್ನಲ್ಲಿ ಮಳೆಯಿಂದಾಗಿ ನೀರು ನಿಂತು ಅಲ್ಲಿ ಬಸ್ ಕೂಡ ಕೆಟ್ಟಿದೆ. ಸೊ ಆ ಸಂದರ್ಭದಲ್ಲಿ ಪ್ರಯಾಣಿಕರನ್ನ ಕೆಳಗಿಳಿಸೋದಕ್ಕೂ ಕೂಡ ಸಾಕಷ್ಟು ಸಂಕಷ್ಟವನ್ನ ಪ್ರಯಾಣಿಕರು ಕೂಡ ಅನುಭವಿಸ್ತಾ ಇದ್ದಾರೆ. ಸದ್ಯ ಯಾವ ರೀತಿಯಾಗಿ ಅಲ್ಲಿ ಏನೇನಾಗ್ತಾ ಇದೆ ಶರತ್? ಮಧುಕರ್, ಬೆಂಗಳೂರಿನ ಸಿಲ್ಕ್ ಬೋರ್ಡ್ನಲ್ಲಿ ಸಂಪೂರ್ಣವಾಗಿ ರಸ್ತೆ ಜಲಾವೃತ ಆಗಿರುವಂಥದ್ದು. ಇವಾಗ ಸದ್ಯ ಬರ್ತಾ ಇರುವಂತಹ BMTC ಬಸ್ ಒಂದು ಮಧ್ಯ ರಸ್ತೆಯಲ್ಲೇ ಕೆಟ್ಟು ನಿಂತಿರುತ್ತೆ. ನೀರಿನ ಒಳಭಾಗದಲ್ಲಿ ಸದ್ಯ ಆ ಬಸ್ ಅನ್ನ ದಬ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇರಬಹುದು. ಸಾರ್ವಜನಿಕರು ಕೂಡ ಸಂಪೂರ್ಣವಾಗಿ ಇದರ ಬಗ್ಗೆ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಪಟ್ಟಣವನ್ನ ಕಟ್ತಾ ಇದ್ದಾರೆ, ಗ್ರೇಟರ್ ಬೆಂಗಳೂರು ಅಂತಾರೆ, ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಆದ್ರೆ ಈ ರೀತಿಯಾಗಿ ಮಧ್ಯ ರಸ್ತೆಯಲ್ಲಿ ಬಸ್ ಕೆಟ್ಟು ನಿಲ್ಲುತ್ತೆ, ಹಾಗೆ ಇಡೀ ರಸ್ತೆ ಕೂಡ ಜಲಾವೃತ ಆಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಆ ಬಸ್ ಏನು ಹೋಗ್ತಾ ಇದೆ ಅದರ ಒಳಗಡೆ ಒಬ್ರು ಗರ್ಭಿಣಿ ಮಹಿಳೆಯೂ ಕೂಡ ಇದ್ದಾರೆ. ಸುಮಾರು 15ರಿಂದ 20 ಜನ ಪ್ಯಾಸೆಂಜರ್ಸ್ ಇದ್ರು. ಅವರನ್ನ ಬಸ್ ಡ್ರೈವರ್ ಸೀಟ್ ನ ಮೂಲಕ ಇಳಿಸುವಂತಹ ಕೆಲಸವನ್ನ ಬಸ್ನ ಸಿಬ್ಬಂದಿಗಳು ಮಾಡ್ತಾರೆ. ತದನಂತರ ಸದ್ಯಕ್ಕೆ ಅವರನ್ನ ಇಳಿಸಿ ಅವರವರ ಬೇರೆ ಬೇರೆ ಬಸ್ಗಳಿಗಾಗಿರ್ಬೋದು, ಜೊತೆಗೆ ಅವರ ಪರ್ಸನಲ್ ವೆಹಿಕಲ್ ಗಳಿಗೆ ರವಾನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸದ್ಯ ಈ ಏನ್ ದೃಶ್ಯಾವಳಿಗಳು ನೋಡ್ತಾ ಇದ್ರೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. 2ರಿಂದ 3 ಅಡಿ ಇಲ್ಲಿ ನೀರು ನಿಂತಿದೆ. BMTC ಬಸ್ ಬಂದ್ರೆ ಗ್ಲಾಸ್ ನ ತನಕವೂ ಕೂಡ ನೀರು ಹೊಡೆಯುತ್ತೆ. ಇದರ ಮಧ್ಯದಲ್ಲಿ BS5 BS6 ಇಂಜಿನ್ಗಳ ಬಸ್ಗಳೇನಿದ್ದಾವೆ ಅವುಗಳು ಪಾಸ್ ಆಗ್ತಾ ಇದ್ದಾವೆ. ಆದ್ರೆ BS4 ಬಸ್ ಬಂದಂತಹ ಒಂದು ಬಸ್ ಸಂಪೂರ್ಣವಾಗಿ ಇಲ್ಲಿ ಕೆಟ್ಟು ನಿಲ್ಲುವಂತಹ ಕೆಲಸ ಆಗುತ್ತೆ. ಆರಂಭದಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳು ನಿಂತಿದ್ದಾರೆ, ಜೊತೆಗೆ ಪೊಲೀಸರು ಕೂಡ ಇದ್ದಾರೆ. ಅವರು ಇಲ್ಲಿ ಬರುವಂತಹ ವೇಳೆಯಲ್ಲಿ ಬೃಹತ್ ವಾಹನಗಳು ಹೋಗ್ಬೋದು ಅಂತ ಹೇಳ್ತಾರೆ. ಜೊತೆಗೆ ಸಾರ್ವಜನಿಕರು ಹೇಳುವಂತಹ ನಿಟ್ಟಿನಲ್ಲಿ ಬಸ್ ಚಾಲಕರು ಬಸ್ ಹೋಗೋದಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ದೊಡ್ಡ ಬಸ್ ಆಗಿರುವಂತಹ ಕಾರಣ ಹೋಗ್ಬೋದು ಎನ್ನುವಂತ ಒಂದು ನಿಟ್ಟಿನಲ್ಲಿ ಬಸ್ ಅನ್ನ ಕಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಸ್ ಬಂದು ಇಲ್ಲಿ ಕೆಟ್ಟು ನಿಲ್ಲುತ್ತೆ. ಅದರ ಒಳಗಡೆ ಸ್ತ್ರೀಯರಿದ್ದಾರೆ, ಮಕ್ಕಳಿದ್ದಾರೆ, ಜೊತೆಗೆ ಪುರುಷರು ಇದ್ದಾರೆ. ಅವ್ರನ್ನು ಕೂಡ ರವಾನೆಯನ್ನು ಮಾಡುವಂತ ಕೆಲಸ ಆಗುತ್ತೆ. ಜೊತೆಗೆ ಗರ್ಭಿಣಿ ಮಹಿಳೆಯರು ಕೂಡ ಒಬ್ಬರಿದ್ದಾರೆ. ಅವರು ಕೂಡ ಸಂಕಷ್ಟದಲ್ಲಿ ಸಿಲುಕುವಂತಹ ಪರಿಸ್ಥಿತಿ ಸದ್ಯಕ್ಕೆ ಈ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ನ ಕೆಳಭಾಗದಲ್ಲಿ ಉದ್ಭವ ಆಗಿರುವಂತದ್ದು. ಮಧುಕರ್, ಅಲ್ಲಿ ಉಳಿದಂತೆ ಯಾವ ರೀತಿ ಆಗಿರುವಂತ ಸಿಚುವೇಶನ್ ಇದೆ ನಾವು ಗಮನಿಸ್ತಾ ಇದ್ವಿ. ನೀರು ನಿಂತ್ಕೊಂಡು ವಾಹನ ಸವಾರರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆಯಾ? ಹೇಗಿದೆ ಅಲ್ಲಿನ ಸಿಚುವೇಶನ್ ಶರತ್?
ಮಧುಕರ್, ನಾವೀಗ ಪ್ರಸ್ತುತವಾಗಿ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಮೆಟ್ರೋ ಸ್ಟೇಷನ್ನ ಕೆಳಭಾಗದ ದೃಶ್ಯಾವಳಿ ಇದು. ಇಲ್ಲಿಂದ ಸಂಪೂರ್ಣವಾಗಿ ಜಂಕ್ಷನ್ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಇದು ಕನೆಕ್ಟ್ ಆಗುತ್ತೆ. ಆ ಮಾರ್ಗದಲ್ಲಿ ಎಲ್ಲ ರೀತಿಯ ಬಸ್ಗಳು ಸಿಲ್ಕ್ ಬೋರ್ಡ್ಗೆ ಬರುವಂತಹ ಬಸ್ಗಳಾಗಿರ್ಬೋದು, ಜೊತೆಗೆ ಕಮರ್ಷಿಯಲ್ ವೆಹಿಕಲ್ಗಳಾಗಿರ್ಬೋದು ಎಲ್ಲವೂ ಕೂಡ ಹೋಗಬೇಕಾಗುತ್ತೆ. ಇಲ್ಲಿ ನೀವು ಮುಂಭಾಗದಲ್ಲಿ JCB ಕೂಡ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನು ನೀವು ಗಮನಿಸಬಹುದು. ಅಲ್ಲಿ ಒಂದು ಕಾಲುವೆಯನ್ನ ಓಪನ್ ಮಾಡಲಾಗ್ತದೆ. ಓಪನ್ ಅನ್ನ ಮಾಡಿ ಅಲ್ಲಿ ಇಲ್ಲಿರುವಂತಹ ನೀರನ್ನ ಸಂಪೂರ್ಣವಾಗಿ ತಳ್ಳುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಅದು ಕೂಡ JCB ಮುಖಾಂತರವಾಗಿ JCBಯ ಮುಂಭಾಗದಿಂದ ತಳ್ಳುವಂತಹ ಕೆಲಸವನ್ನ ಮಾಡ್ತಿದೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು ಸದ್ಯಕ್ಕೆ ಸಾರ್ವಜನಿಕರಾಗಿ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಇಷ್ಟರ ಮಟ್ಟಿಗೆ ಹೊಳೆಯಂತಾಗಿ ನಿಂತಿರುವಂತಹ ನೀರನ್ನ ಕೇವಲ 2 JCBಯನ್ನ ಬಳಸಿಕೊಂಡು ಯಾವ ರೀತಿಯಾಗಿ ತಳ್ಳಿ ಅದನ್ನು ಹೊರ ಹಾಕೋದಕ್ಕೆ ಸಾಧ್ಯ? ಇಲ್ಲಿರುವಂತಹ ಒಂದು ಕನ್ಸ್ಟ್ರಕ್ಷನ್ ಕಾರಣದಿಂದಾಗಿ ಸಂಪೂರ್ಣವಾಗಿ ಇಲ್ಲಿರುವಂತಹ ಒಂದು ಕಾಲುವೆಯನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಎನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಈಗ ಹೊಸದಾಗಿ ಒಂದು ಕಾಲುವೆಯನ್ನು ನಿರ್ಮಾಣವನ್ನು ಮಾಡಿ ಆ ಕಡೆ ಇರುವಂತಹ ಒಂದು ಮೋರಿಗೆ ನೀರನ್ನು ರವಾನೆಯನ್ನು ಮಾಡಲಾಗ್ತದೆ. ಇದು ಎಷ್ಟರ ಮಟ್ಟಿಗೆ ಸಾಧ್ಯ? ಕೆಲವೊಂದಿಷ್ಟು ಜನ ಕೆಲಸಗಾರರನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಈ ಕೆಲಸವನ್ನ ಮಾಡ್ತಿರುವಂತ ಅವರಿಗೂ ಕೂಡ ಓಡಾಡೋದಕ್ಕೆ ಈ ಭಾಗದಲ್ಲಿ ಕಷ್ಟವಾಗ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರ್ಬೋದು. ಈ ರೀತಿಯಾಗಿ ಬಸ್ಗಳು ಹೋಗ್ತಾ ಇದ್ದಾವೆ, ಒಂದೊಂದು ಅಲ್ಲಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ. ಈ ರೀತಿಯಾಗಿ ಸಂಪೂರ್ಣವಾಗಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಲ್ಲಿನ ಲೋಕಲ್ಸ್ ಆಗಿರ್ಬೋದು, ಜನರಾಗಿರ್ಬೋದು ಸದ್ಯಕ್ಕೆ ಇರುವಂಥದ್ದು. ಸದ್ಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ, ನೀರನ್ನ ತಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂಥ ಒಂದು ಪ್ರಶ್ನೆ. ಇದು ಕಷ್ಟ ಸಾಧ್ಯವಾಗಿರುವಂತಹ ಕೆಲಸ. ಈ ಒಂದು ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡಬಹುದು, ಆದ್ರೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಎನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಎದುರಾಗ್ತಾ ಇರುವಂತದ್ದು. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.